ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಾಲ್ತುಳಿತ ಕೇಸ್ ಸಂಕಷ್ಟ ಇದೀಗ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕಮಲಪಾಳ್ಯ ರೆಡಿ ಆಗಿದೆ. ಮೊನ್ನೆ ನಡೆದಂತಹ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ನೋಡೋದಾದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಲ್ತುಳಿತ ಕೇಸ್ ಸಂಕಷ್ಟ ತಲೆನೋವನ್ನು ತರ್ತಾ ಇದೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕಮಲಪಾಳ್ಯ ರೆಡಿ ಆಗಿದ್ದು ಹೈಕಮಾಂಡ್ ಸೂಚನೆ ಮೇರೆಗೆ ಪ್ರಕರಣವನ್ನ ಬಹಳ ಗಂಭೀರವಾಗಿ ರಿಸೀವ್ ಮಾಡಿಕೊಂಡಿದ್ದಾರೆ. ಸಿಎಂ ಡಿಸಿಎಂ ರಾಜೀನಾಮೆಗೆ ಬಿಜೆಪಿ ಬ್ರಿಗೇಡ್ ಪಟ್ಟು ಹಿಡಿದಿದ್ದು ಸರ್ಕಾರಕ್ಕೆ ಡ್ಯಾಮೇಜ್ ಮಾಡೋಕೆ ವಿಪಕ್ಷ ಮುಂದಾಗ್ತಾ ಇದೆ. ರಾಜ್ಯಾದ್ಯಂತ ಹೋರಾಟ ಮಾಡೋಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದ್ದು ನಾಳೆಯಿಂದಲೇ ಬೃಹತ್ ಪ್ರತಿಭಟನೆಗೆ ಬಿಜೆಪಿ ಸಜ್ಜು ಆಗ್ತಾ ಇದೆ. ಎಲ್ಲೆಲ್ಲಿ ಅಂತ ನೋಡೋದಾದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನ ಸೇರಿಸೋಕೆ ಬಿಜೆಪಿ ತಯಾರಿ ಮಾಡಿಕೊಂಡಿದ್ದು, ಜೊತೆಗೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಯನ್ನ ಕಮಲ ಪಡೆ ಅಥವಾ ಬಿಜೆಪಿ ನಡೆಸೋಕೆ ರೆಡಿ ಆಗ್ತಾ ಇದೆ. ಮತ್ತೆಂದೂ ಇಂತಹ ಅವಘಡ ಮರುಕಳಿಸದಂತೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಉದ್ದೇಶ ಇವ್ರದ್ದು. ವಿಶೇಷ ಅಧಿವೇಶನವನ್ನ ಕರೆಯೋಕೆ ಸರ್ಕಾರಕ್ಕೆ ಬಿಜೆಪಿ ಒತ್ತಡ ಕೂಡ ತರ್ತಾ ಇದೆ. ವಿಶೇಷ ಅಧಿವೇಶನಕ್ಕೆ ನಿನ್ನೆ ಅಶೋಕ್ ಅವರು ಒಂದು ಪತ್ರವನ್ನ ಕೂಡ ಬರೆದಿದ್ರು. ಇದಕ್ಕೆ ವಿಪಕ್ಷ ನಾಯಕ ಅಶೋಕ್ ಅವರು ಸಿದ್ದರಾಮಯ್ಯ ಅವರಿಗೆ ಒಂದು ಸ್ಪೆಷಲ್ ಪತ್ರವನ್ನ ಕೂಡ ಬರೆದಿದ್ದಾರೆ. ಅಧಿವೇಶನವನ್ನ ಕರೀರಿ, ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ. ಮೊನ್ನೆ ನಡೆದಂತಹ ಕಾಲ್ತುಳಿತ ಪ್ರಕರಣ ಇಡೀ ಇತಿಹಾಸದಲ್ಲಿ ಕರ್ನಾಟಕಕ್ಕೆ ಕಪ್ಪು ಚುಕ್ಕಿಯನ್ನು ಅಂಟಿಸಿದಂತಹ ಪ್ರಕರಣ, ಅದು ನೋ ಡೌಟ್. ಈ ಪ್ರಕರಣವನ್ನ ಇದೀಗ ಬಿಜೆಪಿ ರಾಜ್ಯ ಕಾಂಗ್ರೆಸ್ಗೆ ಬುದ್ಧಿ ಕಲಿಸೋಕೆ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದೆ. ಇಂತಹ ಘಟನೆ ಮುಂದೆಂದೂ ಮರುಕಳಿಸಬಾರದು. ಅಷ್ಟು ಮಾತ್ರ ಅಲ್ಲ, ಈಗ ನೀವು RCB ಮೇಲೆ ಆಕ್ಷನ್ ತಗೊಂಡಿದ್ದೀರಿ, ಅಧಿಕಾರಿಗಳ ತಲೆದಂಡ ಮಾಡಿದಿರಿ, ಕೆಲವರನ್ನ ಸಸ್ಪೆಂಡ್ ಮಾಡಿದಿರಿ, ಇವೆಲ್ಲವೂ ಆಯ್ತಲ್ಲ. ನೀವೇನ್ ಮಾಡಿದಿರಿ? ನಿಮ್ಮ ಬೇಜವಾಬ್ದಾರಿಗೆ ತಕ್ಕ ಶಾಸ್ತಿ ಆಗ್ಬೇಕಲ್ವಾ? ನಿಮ್ಗೂ ಕೂಡ ಶಿಕ್ಷೆ ಆಗ್ಬೇಕಲ್ವಾ? ನಿಮ್ಮಲ್ಲಿ ಯಾರು ಕೆಳಗಿಳಿತೀರಿ? ರಾಜೀನಾಮೆ ಕೊಡ್ತೀರಿ? CM DCM ಹೋಮ್ ಮಿನಿಸ್ಟರ್ 3 ಜನ ರಾಜೀನಾಮೆ ಕೊಡಬೇಕು ಅಂತ ಒಂದು ಒತ್ತಾಯಕ್ಕೆ ಮುಂದಾಗ್ತಾ ಇದ್ದಾರೆ. ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ, ಹಾಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬಿಜೆಪಿಯ ಕಾರ್ಯಕರ್ತರೆಲ್ಲರೂ ಕೂಡ ಸೇರಿ ಪ್ರತಿಭಟನೆಗೆ ಕಾಂಗ್ರೆಸ್ ವಿರುದ್ಧ ರೆಡಿ ಆಗ್ತಾ ಇದ್ದಾರೆ.